ಬಹಳ ಬಂದವ್ರಿ ಬಹಳ ಹೋಗ್ಯವ. ನಮ್ಮ ಮನೆಗೆ ಅಪ್ಪನ್ ಕೇಳ್ತೀನಿ, ಅವನ್ ಕೇಳ್ತೀನಿ, ಗಂಡನ್ ಕೇಳ್ತೀನಿ ಅಂದಾಗ ಅದೇನಾಗತ್ತಂದ್ರೆ ಆಪರೇಷನ್ ಸಕ್ಸಸ್, ಪೇಷಂಟ್ ಡೆತ್ ಹಂಗಾಗ್ಬಿಡ್ತೀರಿ. ಮನೆಗೆ ಹೋಗಿ ಕೇಳಿಲ್ಲ, ಅವ್ರು ಏನಂತಾರ ಇಂಥವೆಲ್ಲ ಬಹಳ ಬಂದವ್, ನಿಮ್ಗೆಲ್ಲ ಎದಕ್ ಬೇಕು, ಎಷ್ಟು ಬಂದವ್, ಎಷ್ಟು ಹೋಗಿ ರೊಕ್ಕ ಹಾಕೊಂಡು ಅನ್ಕೂಲೆ ನೀವು ಅವ್ರ ಗಂಡನ್ ಕಳಗಿಲ್ಲ, ಅಣ್ಣನ್ ಕಳಗಿಲ್ಲ, ಅಪ್ಪನ್ ಕಳಗಿಲ್ಲ, ಅವನ್ ಕಳಗಿಲ್ಲ, ರೊಕ್ಕ ಕೊಟ್ಟಿರ್ತೀವಿ. ಹೌದಲ್ರಿ? ಎಷ್ಟೋ ಜನ ದುಡ್ಡು, ಎಷ್ಟೋ NGO ಬಂದವ್ರಿ, ಎಷ್ಟೋ ಕಂಪನಿ ಜೋರಾಗಿ ಚಪ್ಪಾಳೆ. ಎಲ್ಲಾ ಸವಲತ್ತುಗಳು ಅವ್ರಿಗೆ ಸಿಗ್ತವೆ. ಜೀವನದಾನ ID ಮಾಡ್ಕೊಂಡ್ರೆ ಪ್ರತಿಯೊಂದು ಸವಲತ್ತು, ಅವ್ರಿಗೆ ಏನೇ ಪ್ರಾಬ್ಲಮ್ ಬಂದ್ರು ಫೌಂಡೇಶನ್ ಅವ್ರಿಗೆ ಬ್ಯಾಕ್ಬೋನ್ ಆಗಿ ನಿಂತಿರುತ್ತೆ. ಯಾರು ಜೀವನದಾನ ID ಮಾಡ್ಕೊಂಡಿರಿ ನೋಡ್ರಿ, ಆದಷ್ಟು ಬೇಗ ಮಾಡ್ಕೊಂಡ್ರಿ. ಯಾಕಂದ್ರೆ ದುಡ್ಡಿನ ಸಮಸ್ಯೆ ಐತ್ರಿ, ಸರ್ ಇಂತ ಡಿಪಾಸಿಟ್ ಮಾಡ್ಬೇಕು, 2250 ರೂಪಾಯಿ ಅದಕ್ಕೆ ಕಟ್ಬೇಕಂದ್ರ ಜನರ ಹತ್ರ ದುಡ್ಡು ಇರಂಗಿಲ್ಲ. ಹೌದ್ರಿ? ಕೆಲಸ ಮಾಡ್ಕೊಂಡು ದುಡ್ಡು ಏನ್ ಬರ್ತಂದ್ರೆ ಆ ದುಡ್ಡು ಒಳಗಡೆ ನಿಮ್ಮ ಐಡಿನ ಮಾಡ್ಕೊಂಡ್ರಿ. ಅದೇ ತರ ಇವತ್ತು ಸಾಕಷ್ಟು ನೆಗೆಟಿವ್ ಬರ್ತೀರಿ, ಪಾಸಿಟಿವ್ ಬರ್ತೀರಿ. ಪಾಸಿಟಿವ್ ಕಡೆ ಕೆಲಸ ಮಾಡ್ರಿ, ನೆಗೆಟಿವ್ ಅಲ್ಲೇ ಬಿಟ್ಬಿಡ್ರಿ. ಆಮೇಲೆ ಇನ್ನೊಂದ್ ಏನ್ ಗೊತ್ತಂದ್ರೆ, ನೀವೇನ್ರ ಚೀಲ 3 ದಿವಸ ಕೊಟ್ಟಿಲ್ಲ, 4 ದಿವಸ ಕೊಟ್ಟಿಲ್ಲ ಅಂದ್ರೆ ಕಟ್ ಮಾಡಿ ಮತ್ತೆ ಹೊಸ. ಆದ್ರೆ ಇವತ್ತಿನ ದಿವಸ ಕಾರ್ಯಕ್ರಮ ಮಾಡಿಕೊಡೋಣ, ಇದು ಒಂದು ಅವೇರ್ನೆಸ್ ಮೂಡಿಸೋಣ ಅಂತ ಹೇಳ್ತಾ, ಎಲ್ಲರಲ್ಲಿ ನೆಗೆಟಿವ್ ಭಾವನೆ ಇರುತ್ತೆ, ಈ ಕಾರ್ಯಕ್ರಮ ಮಾಡಿದ್ರೆ ಒಂದು ಅವೇರ್ನೆಸ್ ಆಗುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಹೀಗೆ ಬರ್ರಿ, ಮತ್ತೊಬ್ರು ಬರ್ರಿ ಬರ್ರಿ.